ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಈಗ ಅಪ್ಲಿಕೇಶನ್ ಹಾಕಿದ್ದ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು, ನೀವೇನೆಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಎಡಿಟಿಂಗ್ ಬಗ್ಗೆ ಕೇಳ್ತಿದ್ದೀರಾ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಹಾಗೇನು ಇಂಪಾರ್ಟೆಂಟ್ ಆಗಿ ಸೊ ಈ ವರ್ಷ ಯಾರೆಲ್ಲ ಒಂದು ನೀಟ್ಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ನೀಟ್ ಮುಖಾಂತರ ಒಂದು ಕೋರ್ಸ್ಗೆ ಅಡ್ಮಿಷನ್ ಅನ್ನ ಪಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ನಿಮ್ಗೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ನೀವು KCET ಅಪ್ಲಿಕೇಶನ್ ಆಗ್ಬೇಕಾ ಆಗ್ಬಾರ್ದಾ ಅಂತ ಹೇಳಿ. ಸೊ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಮೊದಲಿಗೆ ನೋಡಿ, KCET ವಿದ್ಯಾರ್ಥಿಗಳು ಈಗಾಗಲೇ KCET 2026 ಅಪ್ಲಿಕೇಶನ್ ಆದ್ರೆ ಫಿಲ್ ಮಾಡಿದ್ದಾರೆ, ಫೀಸ್ ಪೇಮೆಂಟ್ ಅನ್ನು ಸಹ ಮಾಡಿದ್ದಾರೆ, ಎಲ್ಲ ಅವ್ರದ್ದು 100% ಕಂಪ್ಲೀಟ್ ಆದ್ರೆ ಮಾಡ್ಕೊಂಡಿದ್ದಾರೆ. ಸೊ ಈಗ ನೆಕ್ಸ್ಟ್ ನೀವು ಸ್ಟೂಡೆಂಟ್ಸ್ ಏನ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಅಂದ್ರೆ, ಈಗ ನೀವು ಅಪ್ಲಿಕೇಶನ್ ಏನ್ ಹಾಕಿದಿರಾ ಆ ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಅನ್ನ ಆದ್ರೆ ನಿಮ್ಮ ಹತ್ರ ಸೇಫ್ ಆಗಿ ಇಟ್ಕೊಳ್ಳಿ. ಒಂದ್ ಕಡೆ ಡ್ರೈವ್ಗೋ ಇಲ್ಲ ಅಂತ ಅಂದ್ರೆ ಒಂದ್ ಕಡೆ ಫೈಲ್ ಆಗಿ ಅದನ್ನ ಸೇವ್ ಮಾಡಿ ಇಟ್ಕೊಂಡಿರಿ. ಯಾಕಂತ ಅಂದ್ರೆ ಮುಂದೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು KCET 2026 ಕೌನ್ಸಿಲಿಂಗ್ ಏನ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಆ ಒಂದು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡುವಂತಹ ಟೈಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿ KCET ಅಪ್ಲಿಕೇಶನ್ ಬೇಕಾಗುತ್ತೆ. ಈಗ ಕೌನ್ಸಿಲಿಂಗ್ ಅಲ್ಲಿ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜೋ ಅಥವಾ ನೀವು ವೆಟರ್ನರಿ ಕಾಲೇಜೋ ಯಾವುದೋ ಕಾಲೇಜ್ ನಿಮಗೆ ಅಲರ್ಟ್ ಆಗುತ್ತೆ. ಒಂದು ಅಲರ್ಟ್ ಆಗಿದ್ದ ಆದ್ಮೇಲೆ ಅಲ್ಲೋದಾಗ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಆ ಡಾಕ್ಯುಮೆಂಟ್ಸ್ ಕೊಡೋ ಟೈಮ್ ಅಲ್ಲಿ KCET 2026 ಅಪ್ಲಿಕೇಶನ್ ಅನ್ನು ಸಹ ಕೊಡಬೇಕಾಗುತ್ತೆ. ಹಾಗಾಗಿ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ನೀವು KCET 2026 ಅಪ್ಲಿಕೇಶನ್ ಅನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಅಂಡ್ ಹಾಗೇನು ಸಹ ಒಂದು ಲಾಗಿನ್ ಡೀಟೇಲ್ಸ್ ಏನ್ ಬರುತ್ತೆ, ನಿಮ್ಮ ಒಂದು ಲಾಗಿನ್ ಬಂದ್ಬಿಟ್ಟು ಯೂಸರ್ ID ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನೀವು ಕೊಟ್ಟಿರುವಂತಹ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಒಂದು Gmail ID ಆಗಿರ್ಬೋದು, ಎಲ್ಲಾನು ಸಹ ನಿಮ್ಮ ಹತ್ರ ಸೇಫ್ ಆಗಿ ಇಟ್ಕೊಳ್ಳಿ. ಯಾಕಂತ ಅಂದ್ರೆ ಈಗ ಪ್ರೊಸೀಜರ್ ಅನ್ನ ಹೇಳ್ತಾ ಹೋಗ್ತೀನಿ. ಈಗ ನೀವು ಅಪ್ಲಿಕೇಶನ್ ಹಾಕಿದಿರಾ, ಅಪ್ಲಿಕೇಶನ್ ಹಾಕಿದ್ದ ಆದ್ಮೇಲೆ ನಿಮ್ದು ಏನೇನೆಲ್ಲ ಡೀಟೇಲ್ಸ್ ಕ್ಲೈಮ್ ಮಾಡಿದಿರಾ, ಅದು ಯಾವೆಲ್ಲ ವೆರಿಫೈ ಆಗಿಲ್ವೋ ಆ ಒಂದು ವೆರಿಫೈ ಆಗದೆ ಇರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ನೀವು ನಿಮ್ಮ ರೆಸ್ಪೆಕ್ಟಿವ್ PU ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿಸ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬಂದ್ಬಿಟ್ಟು KCET ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಅನ್ನ ಕೊಡ್ತಾರೆ. ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋತೀರಾ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ, KCET ಎಕ್ಸಾಮು. KCET ಎಕ್ಸಾಮ್ಗೆ ಹೋಗಿ ನೀವು ಯಾವ್ಯಾವ ಸಬ್ಜೆಕ್ಟ್ಸ್ಗೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಎಲ್ಲ ಸಬ್ಜೆಕ್ಟ್ಸ್ ಅನ್ನ ಎಕ್ಸಾಮ್ ಬರ್ದಿದ್ದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಜೊತೆಗೆ ರ್ಯಾಂಕಿಂಗ್ ಅನೌನ್ಸ್ ಆಗುವಂತದ್ದು. ಅದಾದ್ಮೇಲೆ ನೆಕ್ಸ್ಟ್ KE ಅವರು ನಡೆಸುವಂತ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್, ಥರ್ಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಅಂತ ಹೇಳ್ಬಿಟ್ಟು. ಸೊ ಈ ಎಲ್ಲಾ ಟೈಮಲ್ಲೂ ನೀವು ಯಾವಾಗ ಒಂದು ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋತೀರಾ ಆ ಒಂದು ಟೈಮ್ ಇಂದಾನು ಈ KE ಈಗ ನೀವೇನ್ ನೋಡ್ತಿದ್ರ ಅಫಿಷಿಯಲ್ ವೆಬ್ಸೈಟ್, ಇದೇ ಒಂದು ವೆಬ್ಸೈಟ್ ಅಲ್ಲಿ ಇದೇ ಒಂದು ಪೇಜ್ ಅಲ್ಲಿ ನಿಮಗೆ ಬಿಡ್ತಾ ಇರ್ತಾರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಲಿಂಕ್ ಅಂತ ಕೊಡ್ತಾರೆ. ಅವಾಗ ಕೊಟ್ಟಾಗ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಗಲಿ ಇಲ್ಲ ಅಂತಂದ್ರೆ ಲಾಗಿನ್ ID ಆಗಲಿ ಪಾಸ್ವರ್ಡ್ ಆಗಲಿ ಎಂಟರ್ ಮಾಡಿದ್ರೇನೆ ನೆಕ್ಸ್ಟ್ ನಿಮ್ಗೆ ಅಡ್ಮಿಟ್ ಕಾರ್ಡ್ ಆದ್ರೆ ಡೌನ್ಲೋಡ್ ಆಗುವಂತದ್ದು. ಸಮ್ ಟೈಮ್ಸ್ OTP ಸಹ ಕೇಳ್ತಾರೆ. ಹಾಗಾಗಿ ಈಗ ಯಾವ ಮೊಬೈಲ್ ನಂಬರ್ ಲಿಂಕ್ ಮಾಡಿದಿರೋ ಆ ಒಂದು ಮೊಬೈಲ್ ನಂಬರ್ ಅನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಜೊತೆಗೆ ಇನ್ನೇನು ಅಂತ ಅಂದ್ರೆ ಕೆಲವೊಬ್ರು ಸ್ಟೂಡೆಂಟ್ಸ್ ಆ ಮೊಬೈಲ್ ನಂಬರ್ ಮಿಸ್ ಆಯ್ತು, ಆ ಮೊಬೈಲ್ ನಂಬರ್ ಬೇರೆಯವ್ರದ್ದು ಮತ್ತೊಂದು ರೀಸನ್ಸ್ ಅನ್ನ ಹೇಳ್ತಾರೆ. ಅದ್ರ ಬದಲು ಮೊಬೈಲ್ ನಂಬರ್ ಅನ್ನ ಸೇಫ್ ಆಗಿ ಆಕ್ಟಿವ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಮುಂದೆ ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ಅಂಡ್ ನೆಕ್ಸ್ಟ್ KE ಕಡೆಯಿಂದ ಏನೇ ಅಪ್ಡೇಟ್ ಬರಲಿ ನಿಮ್ಮ ಒಂದು ಅಪ್ಲಿಕೇಶನ್ ಗೆ ಸಂಬಂಧಿಸಿದಂತೆ ಅಡ್ಮಿಟ್ ಕಾರ್ಡ್ ಆಗಲಿ, ಎಕ್ಸಾಮ್ ರಿಲೇಟೆಡ್ ಆಗಲಿ, ಕೌನ್ಸಿಲಿಂಗ್ ರಿಲೇಟೆಡ್ ಆಗಲಿ ನಿಮ್ಮ ಒಂದು ಮೇಲ್ಗೂ ಸಹ ಬರ್ತಿರುತ್ತೆ. ಹಾಗಾಗಿ Gmail ID ಸಹ ಕೊಟ್ಟಿರ್ತೀರ, ಎಲ್ಲಾನು ಒಂದ್ ಕಡೆ ಸೇಫ್ ಆಗಾದ್ರೆ ಇಟ್ಕೊಳ್ಳಿ. ಈಗ ನೀವು ಏನ್ ಮಾಡಬೇಕು, ರಿಜಿಸ್ಟರ್ಡ್ ಮೊಬೈಲ್ ನಂಬರು ಅಂಡ್ ಹಾಗೇನು ಸಹ ನೆಕ್ಸ್ಟ್ KCET ಅಪ್ಲಿಕೇಶನ್ ನಿಮ್ಮ ಒಂದು ಲಾಗಿನ್ ಡೀಟೇಲ್ಸ್ ಅನ್ನ ಒಂದ್ ಕಡೆ ಸೇವ್ ಮಾಡಿ ನೋಟ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಪ್ರೊಸೀಜರ್ ನಾನು ಈಗಾಗಲೇ ಹೇಳಿದೀನಿ. ವೆರಿಫಿಕೇಶನ್ ಯಾರ್ದೆಲ್ಲ ಆಗಿಲ್ಲ ನೀವು ನಿಮ್ಮ ರೆಸ್ಪೆಕ್ಟಿವ್ PU ಕಾಲೇಜಸ್ ಅಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಆದ್ರೆ ಮಾಡ್ಕೋತೀರಾ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈಗ ನೀವು ಕನ್ನಡ ಮೀಡಿಯಂ ಕೋಟಾಗ ಅಪ್ಲೈ ಮಾಡಿರ್ತೀರಾ, ರೂರಲ್ ಕೋಟಾ ಕ್ಲೈಮ್ ಮಾಡಿರ್ತೀರಾ, ಅಥವಾ ಲಿಂಗ್ವಿಸ್ಟಿಕ್ ಒಂದು ಕೋಟಾ ಬಂದ್ಬಿಟ್ಟು ನೀವು ಕ್ಲೈಮ್ ಮಾಡಿರ್ತೀರಾ. ಆ ಟೈಮ್ ಅಲ್ಲಿ ಅದಕ್ಕೆ ಸಂಬಂಧಿಸಿದಂತ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ. ಹೋಗ್ತೀರಾ ನಿಮ್ಮ PU ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊ ಬರ್ತೀರಾ, ಅವ್ರಿಗೆ ಜೆರಾಕ್ಸ್ ಅನ್ನ ಕೊಡ್ತೀರಾ. ಬಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಏನಿರುತ್ತೆ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಯಾಕಂತ ಅಂದ್ರೆ ನೀವು ಯಾವಾಗ ಒಂದು ಕಾಲೇಜಸ್ಗೆ ಅಡ್ಮಿಷನ್ ಅನ್ನ ತಗೋತಿರೋ ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಹೋದಾಗ ಅಲ್ಲಿ ನೀವು ಎಲ್ಲಾ ತರದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ಟಡಿ ಸರ್ಟಿಫಿಕೇಟ್ಸ್ ಆಗಲಿ, ಕನ್ನಡ ಮೀಡಿಯಂ ಕೋಟಾ ಆಗಲಿ, ರೂರಲ್ ಕೋಟಾ ಸರ್ಟಿಫಿಕೇಟ್ ಆಗಲಿ, ಎಲ್ಲ ಒಂದು ಕೋಟಾನ ಸರ್ಟಿಫಿಕೇಟ್ಸ್ ಸಹ ನಿಮ್ಮ ಹತ್ರ ಸೇಫ್ ಆಗಾದ್ರೆ ಇಟ್ಕೊಂಡ್ರೆ ಅಲ್ಲಿ ನಿಮ್ಗೆ ಮುಂದೆ ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ಓಕೆನಾ? ಇಷ್ಟು KCET 2026 ವಿದ್ಯಾರ್ಥಿಗಳು ಫಾಲೋ ಮಾಡಬೇಕಿರುವಂತದ್ದು. ಅಂಡ್ ಕೆಲವೊಬ್ರು ಎಡಿಟಿಂಗ್ ಲಿಂಕ್ ಬಗ್ಗೆ ಕೇಳ್ತಿದ್ದಾರೆ. ನೋಡಿ, ಎಡಿಟಿಂಗ್ ಲಿಂಕ್ ಸ್ಟಾರ್ಟ್ ಆಗಿದೆಯಾ ಅಂತ ಅಂದ್ರೆ ನಾನು ಈಗಾಗಲೇ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. KCET 2026 ಗೆ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ ಏನಿದೆ
ಅಲ್ಲಿಯ ತನಕನೂ ಎಡಿಟ್ ಆದ್ರೆ ನೀವು ಮಾಡ್ಕೋಬಹುದು. ಬಟ್ ನೀವು ಒಂದ್ಸಲಿ ಎಡಿಟ್ ಮಾಡಿದ ಆದ್ಮೇಲೆ ಮತ್ತೆ ನೀವು ಹೊಸದಾಗಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯಾಕಂತ ಅಂದ್ರೆ ಏನೆಲ್ಲ ಡೀಟೇಲ್ಸ್ ಅನ್ನ ಎಡಿಟ್ ಮಾಡಿರ್ತೀರಾ ಅದೆಲ್ಲ ಅಪ್ಡೇಟ್ ಆಗಿ ಮತ್ತೆ ನಿಮ್ಗೆ ಹೊಸದಾಗಿ ಅಪ್ಲಿಕೇಶನ್ ಪ್ರಿಂಟ್ ಅನ್ನ ತಗೊಂಡ್ರೆ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಬರುವಂತದ್ದು. ಕೆಲವೊಬ್ರು ಕೇಳ್ತಿದ್ದಾರೆ, ಈಗ ಅವರ ಒಂದು ಸೀನಿಯರ್ಸ್ ಹೇಳಿದ್ರು, ಇಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಎಲ್ಲಾದ್ರೂ ನೋಡಿದ್ರು ನನಗೆ ಗೊತ್ತಿಲ್ಲ. ಈಗ ನಾವು KCET 2026 ಅಪ್ಲಿಕೇಶನ್ ಹಾಕಿದೀವಿ, ಅದಾದ್ಮೇಲೆ ಅಪ್ಲಿಕೇಶನ್ ಡೇಟು ಕ್ಲೋಸ್ ಆಗಿದ್ದಾದ್ಮೇಲೆ ಮತ್ತೆ ಏನಾದ್ರೂ ಎಡಿಟಿಂಗ್ ಗೆ ಅವಕಾಶ ಕೊಡ್ತಾರಾ ಅಂತ ಅಂದ್ರೆ ಹೌದು, ಪ್ರತಿ ವರ್ಷನೂ ಸಹ ಕೊಟ್ಟಿದ್ದಾರೆ. ಈಗ ನೀವು ಅಪ್ಲಿಕೇಶನ್ ಹಾಕಿರ್ತೀರಾ, ಅಪ್ಲಿಕೇಶನ್ ಹಾಕಿದ ಆದ್ಮೇಲೆ ಏನೋ ಮಿಸ್ಟೇಕ್ಸ್ ಮಾಡಿರ್ತೀರಾ, ಲಾಸ್ಟ್ ಡೇಟು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಅದಾದ್ಮೇಲೆ 1 ಮಂತ್ ಆದ್ಮೇಲೆನೋ 20 ಡೇಸ್ ಆದ್ಮೇಲೆನೋ 2 ಮಂತ್ಸ್ ಆದ್ಮೇಲೆನೋ ಮತ್ತೇನೋ KE ಅವರು ಕೌನ್ಸಿಲಿಂಗ್ ಟೈಮಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರುವಂತದ್ದು. ಬಟ್ ನಾನು ನಿಮ್ಮಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಅಲ್ಲಿಯವರೆಗೂ ನೀವು ಹೋಗಬೇಡಿ. ಜಸ್ಟ್ ಈಗಲೇ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಂಡು ಎಡಿಟಿಂಗ್ ಆದ್ರೆ ಮಾಡ್ಕೊಳ್ಳಿ. ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಅಲ್ಲೇ ಲಾಗಿನ್ ಹಾಕ್ಬಿಟ್ಟು ನೀವು ಎಡಿಟ್ ಆದ್ರೆ ಮಾಡ್ಕೋಬಹುದು, ಸ್ವಲ್ಪ ನೀಟಾಗಾದ್ರೆ ನೋಡಿ. ಓಕೆನಾ, ಇದು 2ನೇ ಅಪ್ಡೇಟು. ಅಂಡ್ ಈಗ ಈ ವರ್ಷ ಯಾರಾದ್ರೆ ನೀಟ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಅಂದ್ರೆ ಈಗ MBBS ಕರ್ನಾಟಕದಲ್ಲಿರುವಂಥ ಸ್ಟೂಡೆಂಟ್ಸ್ MBBS ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, BDS ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಇಲ್ಲ ಅಂತಂದ್ರೆ ನೀಟ್ ಅಂಡರಲ್ಲಿ ಬರುವಂತಹ ಯಾವುದೇ ಕೋರ್ಸ್ ಅನ್ನ ನೀವು ಮಾಡಬೇಕು ಅಂತ ಅನ್ಕೊಂಡಿದ್ರು ಸಹ ನೀವು ಕಂಪಲ್ಸರಿಯಾಗಿ KCETಗೆ ಅಪ್ಲಿಕೇಶನ್ ಹಾಕ್ಲೇಬೇಕು. ಯಾಕಂತ ಅಂದ್ರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಬಂದ್ಬಿಟ್ಟು KE ಅವರೇ ನಡೆಸ್ಕೊಡುವಂಥದ್ದು. ಈಗ KCET ಕೌನ್ಸಿಲಿಂಗ್ ಯಾರು ನಡೆಸ್ಕೊಡ್ತಾರೆ, ಅವರೇ ನಡೆಸ್ಕೊಡ್ತಾರೆ. KCET ಅಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ನೀವು ಸ್ಟೂಡೆಂಟ್ಸ್ ಏನ್ ಮಾಡಬೇಕು ಅಂತ ಅಂದ್ರೆ, ಈಗ ನೀವು ನೀಟ್ ಅಪ್ಲಿಕೇಶನ್ ಬಿಟ್ಟಾಗ ನೀವು ಕಂಪಲ್ಸರಿ ನೀಟ್ಗೆ ಅಪ್ಲಿಕೇಶನ್ ಹಾಕ್ಲೇಬೇಕು ಅಂಡ್ ಹಾಗೇನು ಸಹ ನೀಟ್ ಎಕ್ಸಾಮ್ ಬರೀಲೇಬೇಕು. ಬಟ್ ಇಲ್ಲಿ KCETಗೆ ನೀವು ಅಪ್ಲಿಕೇಶನ್ ಹಾಕ್ಲೇಬೇಕಷ್ಟೇ. ನೀವು ಕೇವಲ ನೀಟ್ ಅಂಡರ್ ಬರುವಂತ ಕೋರ್ಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದೀರಾ ಅಂತ ಅಂದ್ರೆ KCET ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇಲ್ಲ. ಬಟ್ ನಾನು KCET ಎಕ್ಸಾಮ್ ಬರೀತೀನಿ, ನೀಟ್ ಎಕ್ಸಾಮ್ ಬರೀತೀನಿ ಅನ್ನೋಂಥ ಸ್ಟೂಡೆಂಟ್ಸ್ ಎರಡಕ್ಕೂ ಅಪ್ಲೈ ಮಾಡಬೇಕು. ಕೇವಲ ನೀಟ್ ಎಕ್ಸಾಮ್ ಬರೀತೀನಿ, ನೀಟ್ ಅಂಡರ್ ಅಲ್ಲಿ ನನಗೆ ಸಿಗುವಂತ ಕೋರ್ಸಿಗೆ ನಾನು ಹೋಗ್ತೀನಿ ಅಂತ ಅಂದ್ರೆ KE ಅವರು ನಡೆಸುವಂತ ಕೌನ್ಸಿಲಿಂಗ್ ನೀವು ಎಲಿಜಿಬಲ್ ಇರಬೇಕು ಅಂತ ಅಂದ್ರೆ KCETಗೆ ಅಪ್ಲಿಕೇಶನ್ ಹಾಕ್ಲೇಬೇಕು. ಸೊ ನೀವು ಇದ್ರಲ್ಲಿ ಏನ್ ಫೈನಲ್ ಆಗಿ ಕನ್ಕ್ಲೂಷನ್ ಏನ್ ತಿಳ್ಕೋಬೇಕು ಅಂತ ಅಂದ್ರೆ, ನೀವು ನೀಟ್ ಕೋರ್ಸಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ KCET ಅಪ್ಲಿಕೇಶನ್ ಹಾಕ್ಬೇಕು, ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಆದ್ರೆ ಇರೋದಿಲ್ಲ. ಬಟ್ ನೀವು KCET ಅಲ್ಲಿ ನಾನು ನೋಡ್ತೀನಿ, ನೀಟಲ್ಲೂ ನೋಡ್ತೀನಿ, ಯಾವ್ದ್ರಲ್ಲಿ ಬೆಸ್ಟ್ ಸಿಕ್ಕಿದ್ರೆ ಅದಕ್ಕೆ ಹೋಗ್ತೀನಿ ಅನ್ನೋಗಿದ್ರೆ 2 ಅಪ್ಲಿಕೇಶನ್ಸ್ ಹಾಕಿ 2 ಎಕ್ಸಾಮ್ ಅನ್ನ ಬರೆದ್ರೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ 2 ರಿಸಲ್ಟ್ಸ್ ಸಹ ಅನೌನ್ಸ್ ಆದ್ರೆ ಮಾಡ್ತಾರೆ. ಮುಂದೆ ಈ ಪ್ರೊಸೀಜರ್ ಏನಾಗುತ್ತೆ ಅಂತ ಅಂದ್ರೆ, ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ NTA ಕಡೆಯಿಂದ ಒಂದು ಅಪ್ಲಿಕೇಶನ್ ರಿಲೀಸ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ರಿಸಲ್ಟ್ ಬರುತ್ತೆ, ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ಆ ಟೈಮಲ್ಲಿ ನೀವು KCET ಅಪ್ಲಿಕೇಶನ್ ಏನ್ ಹಾಕಿರ್ತೀರಾ ಆ ಒಂದು ಡೀಟೇಲ್ಸ್ ಜೊತೆ ಅದನ್ನ ಆದ್ರೆ ಲಿಂಕ್ ಮಾಡ್ತಾರೆ. ಆ ಲಿಂಕ್ ಮಾಡಿದ ಆದ್ಮೇಲೆ ಕೌನ್ಸಿಲಿಂಗ್ ಆದ್ರೆ ನೀವು ಎಲಿಜಿಬಲ್ ಆದ್ರೆ ಇರ್ತೀರಾ. ಓಕೆನಾ, ಸೊ ಇದು ಇವತ್ತಿನ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆಗಿತ್ತು. KCET ಅಂಡ್ ಹಾಗೇನು ನೀಟ್ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇರಲಿ, ಈ ಕೌನ್ಸಿಲಿಂಗ್ ರಿಲೇಟೆಡ್ ಏನ್ ರಿಲೇಟೆಡ್ ನಿಮ್ಗೆ ಅಪ್ಡೇಟ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ನಮ್ಮ ಒಂದು ಚಾನಲ್ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆದಾಗ, ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಗಿದೆ ಈಗಾಗಲೇ ಸಹ, ಎಕ್ಸಾಮ್ಸ್ ಹತ್ರ ಬಂದಾಗ ಅಂಡ್ ಹಾಗೇನು ಸಹ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಇಂಪಾರ್ಟೆಂಟ್ ಆಗಿ ಯಾವ ರೀತಿ ನೀವು ಅನ್ಕೊಂಡಿರುವಂತ ಕಾಲೇಜಲ್ಲಿ ಸೀಟನ್ನು ಪಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತಿರ್ತೀವಿ. ಮಿಸ್ ಮಾಡದೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.